ಐಟಿಸಿ ಮಿಷನ್ ಬಂಗಾರದ ಭವಿಷ್ಯದೆಡೆಗೆ ನಂಜನಗೂಡು. ಐಟಿಸಿ ಲಿಮಿಟೆಡ್ ಹಾಗೂ ಪ್ರಥಮ್ ಎಜುಕೇಷನ್ ಸಂಯುಕ್ತಾಶ್ರಯದಲ್ಲಿ ನಂಜನಗೂಡು ಕ್ಷೇತ್ರ ಸಂಪನ್ಮೂಲ ಕಚೇರಿಯ ಸಭಾಂಗಣದಲ್ಲಿ ಸಮುದಾಯ ಅಭಿವೃದ್ಧಿ ಗ್ರಂಥಾಲಯ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ಹೂವಿನ ಗಿಡಕ್ಕೆ ನೀರೆರೆಯುವುದರ ಮೂಲಕ ಹಾಗೂ ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹೇಶ್ ಅವರು ಐಟಿಸಿ ಮತ್ತು ಪ್ರಥಮ್ ಸಂಸ್ಥೆಯು ಸಮಾಜಕ್ಕೆ ಉತ್ತಮವಾದ ಕೊಡುಗೆಗಳನ್ನು ನೀಡುತ್ತಿದೆ. ಹಲವು ಶಾಲೆಗಳಿಗೆ ಶಿಕ್ಷಕರನ್ನ ನೀಡುವುದರ ಜೊತೆಗೆ ಹಳ್ಳಿಗಳಲ್ಲಿ ಗ್ರಂಥಾಲಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಲು ಸಹಕಾರಿಯಾಗಿದೆ ಎಂದರು. 34 ಹಳ್ಳಿಗಳ 35 ಶಾಲೆಗಳ 42 ತಾಯಂದಿರಿಗೆ ಗ್ರಂಥಾಲಯ ಕಿಟ್ಗಳನ್ನು ನೀಡುತ್ತಿರುವುದು ಹಾಗೂ ಪ್ರತಿ ಮನೆಯಲ್ಲಿ ಗ್ರಂಥಾಲಯಗಳು ಇರಬೇಕೆಂಬುದು ಈ ಸಂಸ್ಥೆಯ ಆಶಯವಾಗಿದೆ. ಈ ಸಂಸ್ಥೆಯು ಇನ್ನೂ ಹೆಚ್ಚು ಶಿಕ್ಷಣ ಅಭಿವೃದ್ಧಿ ಕಾರ್ಯಗಳನ್ನು ಸಮುದಾಯಗಳಲ್ಲಿ ಹಮ್ಮಿಕೊಳ್ಳಲಿ ಎಂದರು. ಸಮಾರಂಭದಲ್ಲಿ ಅತಿಥಿಗಳಾಗಿ ಮನೋಜ್, ಭವ್ಯ, ಶಭಾನಾ ಬೇಗಂ, ಮೋಹನ್, ಚಂದ್ರಕಾಂತ್ ಸೇರಿದಂತೆ ಇನ್ನೂ ಹಲವರು ಗಣ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿರೂಪಣೆ ಜಯಶ್ರೀ, ಸ್ವಾಗತ ಮಹದೇವಸ್ವಾಮಿ, ಶ್ವೇತಾ ಪ್ರಾರ್ಥನೆ ಮಾಡಿದರು. ಅಂಗಡಿ ಮುಚ್ಚಿಗೆ ಹೋದ್ರಲ್ಲ BRS ಸೆಂಟ್ರು ಅದಕ್ಕೆ ಮಧ್ಯಾಹ್ನ ಸಿಗ್ತೀವಿ. ಏನ್ ಮಾಡ್ಬಿಟ್ಟಿದೀವಿ ಅನಿವಾರ್ಯತೆಯಿಂದನೋ ಅಥವಾ ಅಸಹಾಯಕತೆಯಿಂದ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದೀವಿ. ನಮಗೆ ಕೆಲಸ ಆಗಬೇಕು, ಬೇಗ ಕೆಲಸ ಮಾಡಿ ಮುಗಿಸ್ಬೇಕು, ಮೊಬೈಲ್ ಕೊಟ್ಟಿದ್ದೀವಿ. ಬೇಗ ತಿನ್ಬೇಕು, ಮೊಬೈಲ್ ಕೊಡ್ತಾ ಇದ್ದೀವಿ. ನೋಡಿ, ಇವರಿಂದ ಮೊಬೈಲ್ ಕೊಡೋದ್ರಿಂದ ಎಷ್ಟು ಚಂದ ಮುಗಿಸ್ಕೊಟ್ಟಿದ್ದಾರೆ. ಶುರು ಮಾಡಿ, ಇವತ್ತಿಂದ ಶುರು ಮಾಡಿ, ಒಂದೊಂದೇ ಸಣ್ಣ ಸಣ್ಣ ನಮಗೆಲ್ಲ ನಾವು ಸಣ್ಣವರಿರುವಾಗ ನಮಗೆ ಸಮ್ಮರ್ ವೆಕೇಶನ್ಸ್ ಅಲ್ಲಿ ಮನೆಗೆ ಹೋದ್ರೆ ಇದೇ ಕೆಲಸ. ನಮ್ಮ ತಂದೆ ತಾಯಿ ಇಷ್ಟು ಪುಸ್ತಕಗಳು, ಅವು ಒಂದೊಂದು ಕಥೆ ಪುಸ್ತಕ ನಮ್ಗೆ ಗೊತ್ತು, ಕಥೆ ತಿರ್ಗಾ ಅದನ್ನೇ ಓದು, ಟೈಮ್ ಪಾಸ್ ಆಗಲ್ಲ ನಮಗೆ, ತಿರ್ಗಾ ಅದನ್ನೇ ಓದು. ಒಂದೊಂದು ಪುಸ್ತಕನ 10 ಸತಿ 15 ಸತಿ ಓದಿಲ್ಲ ಇಲ್ಲಿ. ಆದ್ರೆ ನಮ್ಮ ಮಕ್ಕಳಿಗೆ ಏನ್ ಸಿಕ್ಕಿದೆ ಇವಾಗ, ಕೈಯಲ್ಲಿ ಮೊಬೈಲ್ ಸಿಕ್ಕಿದೆ. ಅವ್ರಿಗೆ ಹೊಸದು ರೀಲ್ಸ್, ಅವ್ರಿಗೆ ಸಮಯ ಏನ್ ಕಳೀತಾ ಇದೀವಿ ಅಂತ ಗೊತ್ತಿಲ್ಲ. ಆ ಚಟದಿಂದ ಹೊರಗೆ ಬರಲೇಬೇಕು ಮಕ್ಕಳು. ಈ ಅಭ್ಯಾಸ ಬೆಳೆಸ್ಕೊಂಡ್ರೆ ಖಂಡಿತ ನಾವು ಅವ್ರನ್ನ ಹೊರಗೆ ತರೋಕ್ ಸಾಧ್ಯ ಆಗುತ್ತೆ. ಈಗ ಮೊನ್ನೆ ಪೇಪರ್ ಒಂದು ಕಥೆನ ನೋಡಿದ್ರ ಮಕ್ಕಳು ಒಳ್ಳೆ ಅಂತ ಬೈತಾರೆ. ನಮ್ಮನೇಲಿ ನಮ್ಮ ಮಕ್ಕಳು 2 ಮಕ್ಕಳು, ತಾಯಿ ಬರಲಿಲ್ಲ ಅಲ್ಲಿವಾಗ ಸೊಸೆ, ನಾನು ಬಂದಿದ್ದೀನಿ ಬರಲಿಕ್ಕೋಸ್ಕರ. ಮಕ್ಕಳು ತುಂಬ ಚೆನ್ನಾಗಿ ಮೊಬೈಲ್ ಕೊಡಲ್ಲ ಮನೆಯಲ್ಲಿ. ಬೆಳಿಗ್ಗೆ ಕೆಲಸ ಏನಿದೆ ಅದು ಮಾಡಿ ಸ್ನಾನ ಮಾಡಿ ತಿಂಡಿ ಮಾಡಿ ಮಕ್ಕಳು ಶಾಲೆ ಬಿಡಿಸ್ಕೊಂಡು ಬಂದ ತಕ್ಷಣ ಅವ್ರಿಗೆ ಪೇಪರ್ ಕೊಡ್ತೀವಿ, ಓದೋಕ್ಕೆ ಬುಕ್ಸ್ ಕೊಡ್ತೀವಿ, ಕಥೆ ಹೇಳ್ಕೊಡೋದು, ಇದೆಲ್ಲ ಮಾಡ್ತೀವಿ. ನಮ್ಮ ಮಕ್ಕಳು ಇವಾಗ ಬಂಗಾರ ಮನುಷ್ಯರ ಥರನೇ ಮಾಡಿದ್ದಾರೆ ಈ ಸಂಸ್ಥೆಯಿಂದ ಎಷ್ಟೋ ಮಕ್ಕಳು. ಆಮೇಲೆ ಹಬ್ಬ ಅಂದರೆ ಊರಿಗೆ ಹೋಗೋದು ತಾಯಿಯಂದಿರು
ಮಕ್ಕಳು ಕರ್ಕೊಂಡು ಹೋಗೋದು, ಶಾಲೆಗೆ ಹೋಗಿ ಹಾಕ್ಸೋದು, ಇದೆಲ್ಲ ಮಾಡಬೇಡಿ ಅಂತ ಹೇಳಿ ಮನೇಲಿ ನನ್ನ ಸೊಸೆಗೆ, ನನ್ನ ಮಗನಿಗೆ ಕಂಟ್ರೋಲ್ ಮಾಡಿಬಿಟ್ಟು ಇದೊಂದು ಮಾತ್ರ ನಿಲ್ಲಿಸಿದ್ದೀನಿ ನನ್ನ ಮನೇಲಿ. ಶಾಲೆಗೆ ಮಕ್ಕಳು ಭವಿಷ್ಯ ಹಾಳು ಮಾಡಬೇಡಿ. ನಮಗೆ ನೋಡಿ ಮೇಡಮ್, ತುಂಬ ಬಾಲ್ಯದಲ್ಲಿ ಶಾಲೆ ಜಾಸ್ತಿ ವಿದ್ಯಾಭ್ಯಾಸ ಇಲ್ಲ ಮೇಡಮ್. ತುಂಬ ಸಣ್ಣ ವಯಸ್ಸಲ್ಲಿ 11 ವರ್ಷಕ್ಕೆಲ್ಲ ಮದುವೆ ಮಾಡಿದ್ರು, ಎಜುಕೇಷನ್ ಇಲ್ಲ. ಇವತ್ತು ಇಷ್ಟೊಂದು ಸೌಲಭ್ಯ ಇದೆ ಮಕ್ಕಳಿಗೆ. ಅದಕ್ಕಿಂತ ಮುಖ್ಯವಾಗಿ ITC ನಮ್ಮ CSR ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಕಳೆದ 12-13 ವರ್ಷಗಳಿಂದ ಈ ನಂಜನಗೂಡು ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ, ಸಾಮಾಜಿಕ ಕಳಕಳಿಯಾಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಬಂದಿದ್ವಿ. ಅದರಲ್ಲಿ ಸಾಕಷ್ಟು ನಮಗೆ ಸರ್ಕಾರಿ ಸಂಸ್ಥೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಇರ್ಬೋದು, ವುಮೆನ್ ಚೈಲ್ಡ್ ಇರ್ಬೋದು, ಮತ್ತೆ ನಮ್ಮ ಜಿಲ್ಲಾ ಪಂಚಾಯತಿ ಇರ್ಬೋದು, ಹಾಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೀಗೆ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳನ್ನ ನಾವು ಕಳೆದ 13 ವರ್ಷಗಳಿಂದ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನೋಡ್ಕೊಂಡ್ರೆ ಎಜುಕೇಶನ್ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು. ಆದರೆ ಹೇಳಿದಾಗ ಈ ಭಾಗದಲ್ಲಿ ಒಂದು 56 ಶಾಲೆಗಳು, 180 ಅಂಗನವಾಡಿಗಳನ್ನು ನಾವು ಪ್ರತಿ ವರ್ಷ ಕವರ್ ಮಾಡ್ತಾ ಬಂದಿದ್ದೀವಿ. ಸೊ ಏನಪ್ಪ ಎಜುಕೇಶನ್ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು, ಎಲ್ಲರೂ ಗೊತ್ತಿದೆ. ಇದೇ ಮುಂದಿನ ಒಂದು ದೇಶ ಇದೇ ಕಲಿತ ಇವಾಗ ಮುಂದೆ ಯುವಕರಿಗೆ ದೇಶ ಕಟ್ಟಲಿಕ್ಕೆ ಒಂದು ಆಸೆ ಆಗುತ್ತೆ. ಪುನಃ ಮುಂದೆ ಇದು ಮಾಡಿದ್ರು ಹೋಗ್ತಿದ್ದಾರೆ. ನಿಮ್ಗೆ ಏನ್ ಮಾಡೋದು ಸಮಸ್ಯೆ ಇಲ್ಲ. ಎಷ್ಟು ಜನ ಮಾಡ್ತೀರಿ ತಾಯಿದ್ರು ಯಾಕೆ ಆಗಿಲ್ಲ ಅಷ್ಟೇ ಇದೆ. ಎಲ್ಲರೂ ಮಾಡೋದಿಲ್ಲ. ಮಕ್ಕಳಿಗೆ ಮೊಬೈಲ್ ಅಗತ್ಯ ಇಲ್ಲ, ಓದೋದು ಅಗತ್ಯ ಇಲ್ಲ. ಮೊಬೈಲ್ ನಾವು ಜೀವನ ಸುಧಾರಿಸಿಲ್ಲ. ಏನಂದ್ರೆ ಸರಿಯಾದ ಚಲವಣೆ ನಮ್ಮನ್ನು ಅದೇ ಇದೆ. ಅಂದರೆ ಅದನ್ನು ದಯಮಾಡಿ ಮಾಡಿ. ಮತ್ತೆ ಬುಕ್ಸ್ಗಳು ತುಂಬ ಚೆನ್ನಾಗಿದೆ ಕೊಡ್ತಾ ಇದ್ದಾರೆ. ಸಮುದಾಯ ತುಂಬ ಆಕರ್ಷಣವಾಗಿ ಓದಲಿಕ್ಕೆ ಓದಿದ್ರೆ ಖುಷಿ ಆಗ್ತದೆ. ಬುಕ್ಗಳು ಆ ಥರ ಇದೆ. ಹಾಗಾಗಿ ಮಕ್ಕಳಿಗೆ ಓದಲಿಕ್ಕೆ ತುಂಬ ಸುಲಭವಾಗಿದೆ. ಬೇಸಿಗೆ ಬೇಸಿಗೆಯಿಂದ ಆಚರಣೆಗಳಿಂದ CDO ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳೇ, ನಮ್ಮ ಬೋರ್ಡ್ ಮತ್ತು CRP ವಿಚಾರಗಳೇ, ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳೇ, ಮತ್ತು ಎಲ್ಲ ಇಲ್ಲಿ ಭಾಗಿಯಾಗಿದ್ದ ಎಲ್ಲ ತಾಯಿಗಳೇ. ಈಗಾಗಲೇ ಶಾಲಾ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರೇನು ಮಾತಾಡೋದು ಆಗ್ಬೇಕೀಗ ಇಂಪಾರ್ಟೆಂಟ್ ಆಗಿ. ಎಷ್ಟು ಮನೆಗೆ ಯಾತ್ರೆ ಮಾಡ್ತಾ ಇದ್ದೀರಿ ದಿನ ಈಗ ಹೇಳಿಲ್ಲ. ನಾವು ಮೊಬೈಲ್ ಕೊಡೋಲ್ಲ, ಮತ್ತೆ ಜಾತ್ರೆ ಮದುವೆಗೆ ಮಕ್ಕಳು ಕರ್ಕೊಂಡು ಹೋಗಿ ನಾನು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ, ಮಕ್ಕಳನ್ನ ಕಳಿಸಲ್ಲ ಅಂತ. ಯಾಕಂದ್ರೆ ಮಕ್ಕಳಿಗೆ ಏನಾಗ್ತದೆ, ಒಂದಿನ ಸ್ಕೂಲಲ್ಲಿ ಸ್ವಲ್ಪ ಕಷ್ಟನೇ ಒಳಗೆ ಅವ್ರಿಗೆ. ಇದನ್ನು ಮದುವೆ ಹೊರಗಡೆ ಕರ್ಕೊಂಡು ಸುಳ್ಕೊಂಡು ಬರೋದ್ರೆ ಮಕ್ಕಳಿಗೆ ಖುಷಿ. ಒಂದಿನ ಮೇಲೆ ದಿನ ಅದೇ ಅಭ್ಯಾಸ ಮಾಡ್ತೀವಿ. ಎಲ್ಲ ಹೋದ್ರೆ ನಾನು ಬರ್ತೀನಿ ಅನ್ನೋದು ಅಭ್ಯಾಸ ಮಾಡ್ತೇವೆ. ಹಾಗಾಗಿ ಮಕ್ಕಳಿಗೆ ಏನಾಗುತ್ತೆ, ಶಾಲೆ